ಬಳ್ಳಾರಿಯಲ್ಲಿ ಪ್ರಶಾಂತ್ನನ್ನ ಕೊಲೆ ಮಾಡಿರುವಂಥ ಪ್ರಕರಣ ಇದು. ಫೇಸ್ಬುಕ್ ಪರಿಚಯ, ಪಂಚೆ, ವಿಡಿಯೋ, ಬ್ಲ್ಯಾಕ್ ಮೇಲ್ ಏನಿದು? ಬೇಗೂರಲ್ಲಿ ನಡೆದಂಥ ಅವಳಿ ಕೊಲೆಯ ಆರೋಪಿಯನ್ನ ಈಗ ಬಂಧಿಸಲಾಗಿದೆ. ಫೇಸ್ಬುಕ್ನಲ್ಲಿ ಪ್ರಶಾಂತ್ಗೂ ಚಂದ್ರಕಲಾಗೂ ಪರಿಚಯ ಆಗಿರುತ್ತೆ. ಮನೆಗೆ ಬರುವಂತೆ ಪ್ರಶಾಂತ್ಗೆ ಪದೇ ಪದೇ ಒತ್ತಾಯಿಸ್ತಾ ಇದ್ದಿದ್ದು ಚಂದ್ರಕಲಾ ನೋಡಲು ಬಳ್ಳಾರಿಯಿಂದ ಪ್ರಶಾಂತ್ ಬಂದಿರ್ತಾನೆ. ಚಂದ್ರಕಲಾ ಮನೆಯಲ್ಲಿ ವಿಶ್ರಾಂತಿಯನ್ನು ಪಡೆದಿರ್ತಾನೆ ಪ್ರಶಾಂತ್. ಸೊ ಈ ವೇಳೆ ತಾಯಿ ಮತ್ತು ಮಗಳು ಸಾವನ್ನಪ್ಪಿರುವಂಥ ಪ್ರಕರಣ ಮೊನ್ನೆ ಅಷ್ಟೇ ನೋಡಿದ್ವಿ. ರಕ್ತದ ಮಡುವಿನಲ್ಲಿ ತಾಯಿ ಮತ್ತು ಮಗಳು ಇಬ್ಬರೂ ಕೂಡ ಬಿದ್ದು ಸಾವನ್ನಪ್ಪಿರ್ತಾರೆ. ಸೊ ಅದು ಯಾಕೆ ಏನು ಅಂತಂದಾಗ ಅದರ ಪ್ರಕರಣ ಈಗ ಇದರಿಂದ ತಿರುವನ್ನು ಪಡ್ಕೊಳ್ತಾ ಇದೆ. ಫೇಸ್ಬುಕ್ ಪರಿಚಯ ಆಗಿರುತ್ತೆ, ಪಂಚೆ ವಿಡಿಯೋವನ್ನು ಮಾಡ್ಕೊಂಡಿರ್ತಾರೆ. ಅಂದರೆ ಬಳ್ಳಾರಿಯಿಂದ ಬಂದಂಥ ವ್ಯಕ್ತಿ ಮನೆಯಲ್ಲಿ ಮಲ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ವಿಡಿಯೋ ಮಾಡ್ಕೊಂಡಿರ್ತಾಳೆ. ಅದರ ಬಗ್ಗೆ ಜಗಳ ಆಗುತ್ತೆ. ಅದಾದ ನಂತರ ಇಬ್ಬರ ನಡುವೆ ಜಗಳ ಆದಾಗ ಮಗು ಮಧ್ಯೆ ಬಂದಿರುತ್ತೆ. ಮಗುವನ್ನು ಚಾಕುವಿನಿಂದ ಕೊಲೆ ಮಾಡಿರ್ತಾರೆ. ಆಮೇಲೆ ಚಂದ್ರಕಲಾನನ್ನು ಕೂಡ ಪ್ರಶಾಂತ್ ಕೊಲೆ ಮಾಡಿದ್ದಾರೆ. ಸೊ ಮನೆಗೆ ಬರುವಂತೆ ಪ್ರಶಾಂತ್ಗೆ ಚಂದ್ರಕಲಾ ಒತ್ತಾಯಿಸಿರ್ತಾರೆ. ಬಂದಾಗ ಈ ಘಟನೆ ನಡೆದಿರುತ್ತೆ. ಸೊ ಈಗ ಸದ್ಯಕ್ಕಂತೂ ಆರೋಪಿಯನ್ನು ಬಂಧಿಸಿದ್ದಾರೆ. ಮೂಲತಃ ಬಳ್ಳಾರಿಯವನು ಪ್ರಶಾಂತ್. ಚಂದ್ರಕಲಾ ಮತ್ತು ಮಗಳು ಇಬ್ಬರನ್ನ ಕೊಲೆ ಮಾಡಿ ಹೋದ. ನನ್ನ ಸಹೋದರಿ ಅಂಬರೀಷ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್, ಏನಿದೆ ವಿವರ ಈ ಕೊಲೆ ಬಗ್ಗೆ? ಅರುಣ್, ಖಂಡಿತ ಬೇಗೂರಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಕಳೆದ 4 ದಿನಗಳ ಹಿಂದೆ ಮರ್ಡರ್ ಆಗಿತ್ತು, ಆ ಸಂಬಂಧಪಟ್ಟಂಗೆ ಚಂದ್ರಕಲಾ ಮತ್ತು ಮಗಳನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಜೊತೆಗೆ ಆ ಮಗುವನ್ನು ಸಹ ವಿಕೃತವಾಗಿ ಕತ್ತು ಕೊಯ್ದು ಕೊಲೆ ಮಾಡಲಾಗಿತ್ತು. ಆ ಸಂಬಂಧಪಟ್ಟಂಗೆ ಬೇಗೂರು ಪೊಲೀಸರು ವಿಶೇಷ 3 ತಂಡಗಳನ್ನ ರಚನೆ ಮಾಡಿ ಆರೋಪಿಗಾಗಿ ಬಲೆ ಬೀಸಿದ್ರು. ಆದ್ರೆ ನಂತರ ಆರೋಪಿಯ ಏನು ಒಂದು ಮಾಹಿತಿ ಪಡೆದಂತ ಪೊಲೀಸರಿಗೆ ಬಳ್ಳಾರಿಗೆ ಹೋಗಿ ಆರೋಪಿಯನ್ನ ಪ್ರಶಾಂತ್ ಎಂದು ತಿಳಿದು ಬಂದಿದ್ದು, ಆತನನ್ನ ಬಂಧಿಸಿ ಕರ್ಕೊಂಡ್ ಬಂದಿರುವಂತದ್ದು. ಆದ್ರೆ ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಫೇಸ್ಬುಕ್ ನಲ್ಲಿ ಆತ ಪರಿಚಯ ಆಗಿರುತ್ತದೆ. ಪ್ರಶಾಂತ್ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿ ಸಂಬಂಧಪಟ್ಟಂಗೆ ಪರಿಚಯ ಇದ್ದ ನಂತರ ಆತ ಏನು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿನ ಬೇಗೂರು ಸಮೀಪದಲ್ಲಿ ಆ ಒಂದು ಲೇಔಟ್ ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ ಚಂದ್ರಕಲಾ ಮತ್ತು ಅವ್ರ ಗಂಡ ಮತ್ತು ಮಗು. ಆ ಸಮಯದಲ್ಲಿ ಗಂಡ ಗಾರ್ಮೆಂಟ್ಸ್ ಗೆ ಹೋಗಿದ್ದ ಸಂದರ್ಭದಲ್ಲಿ ಆತ ಮನೆ ಬಳಿ ಬರ್ತಾನೆ. ಮನೆ ಬಳಿ ಬಂದು ಫೇಸ್ಬುಕ್ ಅಲ್ಲೂ ಮೆಸೇಜ್ ಹಾಕಿ ಆಕೆನ ಹೊರಗಡೆ ಕರೆಸಿ ನಂತರ ಆಕೆನೆ ಪ್ರಶಾಂತನನ್ನ ಒಳಗಡೆ ಕರ್ಕೊಂಡು ಹೋಗಿ ವಿಶ್ರಾಂತಿಗೆ ಬಿಡ್ತಾಳೆ. ನಂತರ ವಿಶ್ರಾಂತಿಗೆ ಬಿಟ್ಟ ನಂತರ ಆತ ಏನು ವಿಶ್ರಾಂತಿ ಪಡಿಬೇಕಾದ್ರೆ ಆಕೆ ಮೊಬೈಲ್ ನಲ್ಲಿ ಆತನ ಬೆತ್ತಲೆ ವಿಡಿಯೋವನ್ನ ತೆಗೆದು ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ಲು ಅಂತೇಳಿ ಈಗ ಆತ ಪೊಲೀಸರ ಮುಂದೆ ಒಂದು ತಪ್ಪೊಪ್ಪಿಗೆಯನ್ನ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಇನ್ನು ಬೇರೆ ಏನಾದ್ರು ಅನೈತಿಕ ಸಂಬಂಧ ಇತ್ತಾ ಅಥವಾ ಫೇಸ್ಬುಕ್ ನಲ್ಲಿ ಪರಿಚಯ ಆದ ನಂತರ ಈ ಹಿಂದೆ ಎದುರು ಭೇಟಿ ಆಗಿದ್ದ, ಇದ್ರ ಬಗ್ಗೆ ಸಹ ಪೊಲೀಸರು ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.